ಚಿಚುಕಾಗೆಯ ಮಡಿಕೆ ಮನೆ. ಅದು ಪಕ್ಷಿಗಳ ಊರು. ಈ ವರ್ಷ ಬಿಸಿಲು ತುಂಬಾ ಜಾಸ್ತಿ ಇತ್ತು. ಪಕ್ಷಿಗಳ ಮನೆಗಳೆಲ್ಲಾನು ಶೀಟು ಹಾಗೂ ಹಂಚಿಂದ ಮಾಡಿರೋದ್ರಿಂದ ಮನೆಯೊಳಗಡೆ ತುಂಬಾನೇ ಸೆಕೆ ಆಗ್ತಾ ಇತ್ತು. ಹಗ್ಲು ರಾತ್ರಿ ಅನ್ನುವ ವ್ಯತ್ಯಾಸನೇ ಇಲ್ಲ. ಹಗ್ಲಲ್ಲಿ ಹೊರಗಡೆ ಬಿಸಿಲಲ್ಲಿ ಬಂದು ನಿಲ್ಲಕ್ಕಾಗ್ತಾ ಇತ್ತಿಲ್ಲ. ರಾತ್ರಿ ಸಮಯ ಮನೆಯೊಳಗಡೆ ಹೋಗಿ ಮಲ್ಗಿ ನಿದ್ರೆ ಮಾಡಕ್ ಆಗ್ತಾ ಇತ್ತಿಲ್ಲ. ಮನೆಯೊಳಗಡೆ ಅಷ್ಟು ಸೆಕೆ ಆಗ್ತಾ ಇತ್ತು. ಹೀಗಿರುವಾಗ ಒಂದಿನ ಸಂಜೆ ಸಮಯ ಪಕ್ಷಿಗಳು ಎಲ್ರೂ ಕೂಡ ತಂಪಾದ ಗಾಳಿ ಬೀಸ್ತಾ ಇದ್ದ ಒಂದು ಮರದ ಕೆಳಗಡೆ ಕೂತ್ಕೊಂಡು ಈ ಸಮಸ್ಯೆಗೆ ಏನ್ ಮಾಡೋದು ಅನ್ನೋದ್ರ ಬಗ್ಗೆನೆ ಮಾತಾಡ್ತಾ ಇದ್ರು. ಹಬ್ಬಾ, ಈ ವರ್ಷ ಈ ಬಿಸಿಲಿಗೆ ನನ್ನ ಹಂಚಿನ ಮನೆಯೊಳಗೆ ಹೋಗಕ್ಕೆ ಆಗ್ತಾ ಇಲ್ಲ. ಬಿಸಿಲು ಸುಡ್ತಾ ಇದೆ. ಈ ವರ್ಷ ಏನು ಈ ಸೂರ್ಯ ಯಾಕೆ ಇಷ್ಟೊಂದು ಬಿಸಿಲನ್ನ ಚೆಲ್ತಾ ಇದ್ದಾನೆ? ಹಗಲಿಡೀ ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗಿ ರಾತ್ರಿಯಲ್ಲಿ ಮನೆಗ್ ಬಂದು ಸ್ವಲ್ಪ ಹೊತ್ತು ಕೂರೋಣ ಅಂದ್ರೆ ಆ ಸೆಕೆಯಲ್ಲಿ ಮನೆಯೊಳಗೆ ಕೂರಕ್ಕಾಗುತ್ತಾ? ಹೌದು ತುನಿ, ನನ್ ಮನೆ ಕೂಡ ಹಾಗೇನೆ. ಫ್ಯಾನ್ ಹಾಕಿದ್ರು ಬಿಸಿ ಗಾಳಿ ಬರ್ತಾ ಇದೆ. ನನ್ ಮಗ ಬಂದು ಆ ಮನೆಯೊಳಗೆ ಕೂತ್ಕೊಳ್ಳೋದಿಲ್ಲ ಅಂತ ಹಠ ಮಾಡ್ತಾನೆ. ಆಮೇಲೆ ಕೋಪ ಬಂದು ಹೊರಗಡೆ ಬಂದು ಮರದ ಕೆಳಗೆ ಕೂತ್ಕೋತಾನೆ. ರಾತ್ರಿಯಲ್ಲಿ ನಿದ್ರೆ ಮಾಡಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಿದೆ. ಈ ಬಿಸಿಲಿಗೆ ಏನಾದ್ರೂ ಆಲೋಚನೆ ಮಾಡ್ಬೇಕು, ಇಲ್ಲದಿದ್ರೆ ಬಾಡಿ ಹೋಗಿ ಮಸಿ ಆಗ್ತೀವಿ ನಾವು. ಹೌದು ಚೋಟು, ನಾವು ಮನುಷ್ಯರನ್ನು ನೋಡಿ ನಾವು ಕೂಡ ಹಂಚಿನ ಮನೆ, ಸಿಮೆಂಟ್ ಮನೆನ ಕಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಆದ್ರೆ ನಮ್ ತಾತ ತಂದೆಯ ಕಾಲದಲ್ಲಿ ಮಣ್ಣಿನ ಮನೆ, ಗುಡಿಸಲ ಮನೆಯನ್ನು ಕಟ್ಕೊಂಡು ಅವರು ಈ ಬಿಸಿಲಿನಿಂದ ತಪ್ಪಿಸ್ಕೊಂಡು ಸಂತೋಷವಾಗಿ ಜೀವನ ಮಾಡ್ತಾ ಇದ್ರು. ಇವಾಗ ನಾವು ಮತ್ತೆ ಪುನಃ ಅದೇ ರೀತಿ ಮಣ್ಣಿನ ಮನೆ, ಗುಡಿಸಲು ಮನೆಯನ್ನು ಕಟ್ಕೊಂಡು ಆರಾಮವಾಗಿ ಜೀವನ ಮಾಡ್ಬೋದು. ಅಬ್ಬಾ ಮಗಿಯವ್ರೆ, ನಿಮ್ಮ ಆಲೋಚನೆ ತುಂಬಾ ಚೆನ್ನಾಗಿದೆ. ಏನೇ ಹೇಳಿದ್ರು ನೀವು ಹೇಳಿದ ಮಾತು 100ಕ್ಕೆ 100 ಸತ್ಯದ ಮಾತು. ನನಗೆ ಹೇಗೋ ಸ್ವಲ್ಪ ಹೊಲ ಇದೆ. ಆ ಹೊಲದಲ್ಲಿ ಜಾಗ ಇದೆ. ಅಲ್ಲೇ ನಾನು ಒಂದು ಮಣ್ಣಿನ ಮನೆಯನ್ನು ಕಟ್ಕೊಂಡು ಈ ಬಿಸಿಲು ಕಾಲ ಅಲ್ಲೇ ಇರ್ತೀನಿ. ಹೌದೌದು, ನನ್ನ ದಿನಸಿ ಅಂಗಡಿಯ ಪಕ್ಕದಲ್ಲೇ ನನ್ನ ಸ್ವಲ್ಪ ಜಾಗ ಇದೆ. ನನಗೆ ಹಣಕ್ಕೆ ಯಾವ ತೊಂದರೆ ಕೂಡ ಇಲ್ಲ. ಅದರಿಂದ ನಾನು ಅಲ್ಲೇ ಒಂದು ಮಣ್ಣಿನ ಮನೆಯನ್ನು ಕಟ್ಬೇಕು ಅಂತ ಇದ್ದೀನಿ. ನಿಮ್ಮೆಲ್ಲರಿಗಿಂತ ನನ್ನ ಮಣ್ಣಿನ ಮನೆನೇ ನೋಡಕ್ಕೆ ಸುಂದರವಾಗಿರುತ್ತೆ. ಹೌದೌದು, ಹಾಗಾದ್ರೆ ನಾಳೆಯಿಂದನೇ ನಿಮಗೆ ಅನುಕೂಲಕರವಾಗುವ ಹಾಗೆ ನೀವೇ ಮಣ್ಣಿನ ಮನೆಯನ್ನು ಕಟ್ಕೊಳ್ಳಿ. ಈ ಬಿಸಿಲು ಕಾಲ ಮುಗಿಯುವವರೆಗೂ ಆ ಮನೆಯಲ್ಲಿ ಇರೋಣ. ಆ ನಂತರ ಬಿಸಿಲು ಕಾಲ ಮುಗ್ದಾದ್ಮೇಲೆ ನಮ್ಮ ಮನೆಗೆ ಬಂದ್ಬಿಡೋಣ. ಏನ್ ಚಿಚ್ಚು, ನೀನ್ ಮಾತಾಡ್ತಾ ಇಲ್ಲ? ಚಿಚ್ಚು ಬೇಜಾರಿಂದ, ಮಗಿಯವ್ರೆ, ನಾನು ಏನ್ ಮಾತಾಡೋದು ನನಗೇನು ಅರ್ಥ ಆಗ್ತಾ ಇಲ್ಲ. ನಿಮ್ಮೆಲ್ಲರಿಗೂ ಮನೆ ಕಟ್ಲಿಕ್ಕೆ ಸ್ವಲ್ಪ ಸ್ವಲ್ಪ ಜಾಗ ಇದೆ. ಅಲ್ಲಿ ಹೋಗಿ ನೀವು ಮನೆನ ಕಟ್ಕೋತೀರಾ. ಆದ್ರೆ ನನಗೆ ಇರೋದು ಒಂದ್ ಸಣ್ಣ ಹಂಚಿನ ಮನೆ. ಆ ಸಣ್ಣ ಹಂಚಿನ ಮನೆ ಬಿಟ್ರೆ ಈ ಊರಲ್ಲಿ ನನಗೆ ಎಲ್ಲಾದ್ರೂ ಜಾಗ ಇದೆಯಾ? ಅದನ್ನ ಬಿಟ್ರೆ ನನಗೆ ಬೇರೆ ಗತಿನೇ ಇಲ್ವೇ? ಯಾವಾಗ್ಲೂ ಕೂಲಿ ಕೆಲ್ಸಕ್ಕೆ ಹೋದ್ರೇನೆ ನನಗೂ ದಾರಿ. ನನ್ನಿಂದ ಮನೆ ಕಟ್ಟಕ್ಕಾಗಲ್ಲ. ಈ ಬಿಸಿಲಿಗೆ ಸಾಯ್ಲೇಬೇಕು. ಅಯ್ಯೋ ಚಿಚ್ಚು, ಯಾಕೆ ಚಿಚ್ಚು ಆ ರೀತಿ ಎಲ್ಲ ಮಾತಾಡ್ತಾ ಇದೀಯಾ? ನನ್ನ ಹೊಲದಲ್ಲಿ ಸ್ವಲ್ಪ ಜಾಗ ಇದೆ, ಅಲ್ಲೇ ಬಂದ್ ಮನೆ ಕಟ್ಕೋ. இங்க பாரு சிச்சு, நான் உனக்கு இடத்த ஃப்ரீயா கொடுக்கறேன். நம்ம எல்லாரும் ஃப்ரெண்ட்ஸ் இல்ல, இவ்வளவு கூட நான் செய்ய மாட்டேனா? ಚಿಚುಕಾಗೆ ಸ್ವಲ್ಪ ಸಂತೋಷದಿಂದ, என்னது, நீ எனக்கு இடத்த ஃப்ரீயா கொடுக்கறியா? ரொம்ப நன்றி துணி. நாளையில இருந்தே நான் என் பையனை கூட்டிட்டு வந்து வேலைய ஆரம்பிக்கலான்னு இருக்கேன். ரொம்ப நன்றி. ಹಾಗೆ ಪಕ್ಷಿಗಳು ಎಲ್ರೂ ಕೂಡ ಸಂತೋಷದಿಂದ ಅವರವ್ರ ಮನೆಗೆ ಹೋದ್ರು. ಮರುದಿನ ಬೆಳಗ್ಗೆನೆ ಮಹಿಹದ್ದು, ಚೋಟಿಗಿಳಿ, ತುನಿಗುಬ್ಬಚ್ಚೆ ಎಲ್ರೂ ಕೂಡ ಅವರವರ ಜಾಗದಲ್ಲಿ ಅವರಿಗೋಸ್ಕರ ಒಂದು ಮನೆನ ಕಟ್ಕೊಳ್ತಿದ್ರು. ಮಣ್ಣನ್ನು ಉಪಯೋಗ ಮಾಡಿ ಅವರು ಗೋಡೆಗಳನ್ನ ಕಟ್ಕೊಂಡು ಹುಲ್ಲಿನಿಂದ ಮನೆ ಚಾವಣಿನ ತಯಾರು ಮಾಡಿದ್ರು. ಇನ್ನೊಂದ್ ಕಡೆ ಟುನಿಯ ಹೊಲದಲ್ಲಿ ಮಣ್ಣನ್ನ ತೆಗಿತಾ ಇದ್ಲು ಚಿಚುಕಾಗೆ ಮನೆ ಕಟ್ಟೋದಕ್ಕೋಸ್ಕರ. ಆದ್ರೆ ಚಿಚುವಿನ ಮನಸ್ಸಿನಲ್ಲಿ ಬೇರೆ ಏನೋ ಒಂದು ಯೋಚನೆ ಹೋಗ್ತಾ ಇತ್ತು. ಚಿನ್ನು ಇರೋ, ಮೊದ್ಲು ನಾನ್ ಹೇಳದ್ನ ಕೇಳೋ. ಆವಾಗ ಚಿನ್ನುಕಾಗೆ, ಅಮ್ಮ, ಬೆಳಿಗ್ಗೆಯಿಂದ ಈ ಮಣ್ಣನ್ನ ತೆಗ್ದು ನನ್ ಸೊಂಟ ಎಲ್ಲ ನೋವಾಗ್ತಾ ಇದೆ. ಹೇಳಿ ಅಮ್ಮ, ಏನಾಯ್ತು? ಲೇ ಚಿನ್ನು, ಮೊದ್ಲು ನಾನು ಹೇಳದ್ನ ಸರಿಯಾಗಿ ಕಿವಿ ಕೊಟ್ಟು ಕೇಳೋ. ನಾವು ತುನಿ, ಚೋಟು ಅವರ ಹಾಗೆ ದೊಡ್ಡ ಶ್ರೀಮಂತರಲ್ಲ. ನಮಗೆ ಆಸ್ತಿ ಏನೂ ಇಲ್ಲ. ಅದ್ರಿಂದ ನಾವು ಒಂದು ಮಣ್ಣಿನಲ್ಲಿ ಮನೆ ಕಟ್ಟಿ ದೊಡ್ಡ ಶ್ರೀಮಂತರಾಗ್ಬೇಕು. ಮಣ್ಣಿನಿಂದ ಮನೆ ಕಟ್ಕೊಂಡ್ರೆ ದೊಡ್ಡ ಶ್ರೀಮಂತರಾಗ್ತಾರಾ? ಆ ಮಣ್ಣಲ್ಲಿ ಚಿನ್ನ ಏನಾದ್ರೂ ಇಟ್ಟಿದ್ದೀರಮ್ಮ? ನನ್ ಕೈಯಲ್ಲಿ ಚಿನ್ನ ಇಲ್ಲ ಕಣೋ, ಆದ್ರೆ ನನಗೆ ಬುದ್ಧಿವಂತಿಕೆ ಜಾಸ್ತಿನೇ ಇದೆ. ಅಂದ್ರೆ ಯಾರು ಕೂಡ ಊಹನೆ ಮಾಡಲು ಸಾಧ್ಯವಾಗದ ಹಾಗೆ ನಾನೊಂದು ಸುಂದರವಾದ ಮನೆಯನ್ನು ಕಟ್ಬೇಕು. ಮಡಿಕೆಯಲ್ಲಿ ನೀರು ಹೇಗೆ ತಂಪಾಗಿರುತ್ತೋ ಅದೇ ರೀತಿ ಮಡಿಕೆ ಆಕಾರದಲ್ಲಿ ಒಂದು ಮನೆಯನ್ನ ಕಟ್ಬೇಕು. ಆ ಮನೆನ ನೋಡಿ ಎಲ್ಲರೂ ಆಶ್ಚರ್ಯಪಟ್ಟು ನನ್ ಜೊತೆ ಬಂದು ಅದೇ ರೀತಿ ಮನೆ ಕಟ್ಟಿಕೊಡಿ ಅಂತ ಹೇಳ್ಬೇಕು. ಹೀಗೆ ಬಿಸಿಲು ಕಾಲದಲ್ಲಿ ನಾನ್ ದೊಡ್ಡ ಬಿಲ್ಡರ್ ಆಗ್ಬೇಕು. ಅಮ್ಮ, ನಿನ್ನ ಬುದ್ಧಿವಂತಿಕೆ ಮುಂದೆ ಯಾರಿಂದಲೂ ನಿಲ್ಲಲು ಸಾಧ್ಯವಿಲ್ಲ.
ಅಂಥದ್ದು ಯಾವ ರೀತಿಯಲ್ಲಿ ಮನೆ ಕಟ್ತೀಯಮ್ಮ? ಮಣ್ಣಿನ ಮಡಿಕೆಯಲ್ಲಿ ನೀರು ಎಷ್ಟೊಂದು ತಂಪಾಗಿರುತ್ತೆ, ಅದೇ ರೀತಿ ಮಡಿಕೆ ಆಕಾರದಲ್ಲಿ ಮನೆ ಕಟ್ಟೋಣ. ಅದೇ ಕಣೋ, ಬಾರೋ, ಮಡಿಕೆ ಆಕಾರದಲ್ಲಿ ಬೇಗ ಮನೆಯನ್ನು ನಿರ್ಮಾಣ ಮಾಡಬೇಕು. ಚಿಚುಕಾಗೆ ಚಿನ್ನುಕಾಗೆ ಇಬ್ರು ಆ ದಿನ ಇಡೀ ಕಷ್ಟಪಟ್ಟು ಒಂದು ಮಡಿಕೆಯ ಆಕಾರದಲ್ಲಿ ಒಂದ್ ಮನೇನ ಕಟ್ಟಿದ್ರು. ಆ ಮಡಿಕೆಯ ಕೆಳಗಡೆ ಭಾಗ ತುಂಬಾ ವಿಶಾಲವಾಗಿನೂ ಮೇಲ್ಗಡೆ ಹೋಗ್ತಾ ಹೋಗ್ತಾ ಸಣ್ಣದಾಗಿನೂ ನೋಡಕ್ಕೆ ತುಂಬಾ ಅಂದವಾಗಿನೂ ಕಾಣಿಸ್ತಾ ಇತ್ತು. ಅದನ್ನು ದೂರದಿಂದ ನೋಡಿದಾಗ ಆ ಭೂಮಿಯ ಮಧ್ಯದಲ್ಲಿ ಒಂದು ದೊಡ್ಡ ಮಡಿಕೆ ದೊಡ್ಡ ಆಲಯದ ತರ ಕಾಣಿಸ್ತಾ ಇತ್ತು. ಉಳಿದ ಪಕ್ಷಿಗಳು ಎಲ್ರು ಕೂಡ ಅವರಿಗೋಸ್ಕರ ಸಾಧಾರಣ ಮನೆಗಳನ್ನ ಕಟ್ಕೊಳ್ತಾ ಇದ್ರು. ಆವಾಗ ಟುನಿ ಅವಳು ಕಟ್ಟಿರುವ ಮನೆನ ನೋಡಿ, ಹಬ್ಬ, ಹೇಗೋ ಒಂದು ಮಣ್ಣಿನ ಮನೆಯನ್ನು ಕಟ್ಟಿ ಆಯ್ತು. ಈ ಬಿಸಿಲು ಕಾಲ ಮುಗಿಯುವವರೆಗೂ ಈ ಮನೆಯಲ್ಲಿ ಸಂತೋಷವಾಗಿ ನೆಮ್ಮದಿಯಾಗಿ ಇರ್ಬೋದು. ಬಾ ಬುಜ್ಜಿ, ಬೇರೆಯವರು ಯಾವ ರೀತಿ ಮನೆ ಕಟ್ಟಿದ್ದಾರೆ ಅಂತ ಹೋಗಿ ನೋಡ್ಕೊಂಡ್ ಬರೋಣ. ಹಾಗೆ ಚೋಟಗಿಳಿ, ಟುನಿಗುಬಚ್ಚಿ, ಮಹಿಹದ್ದು ಎಲ್ರು ಅವ್ರವ್ರ ಮನೇನ ಕಟ್ಟಿ ಮುಗಿಸದ್ಮೇಲೆ ಚಿಚುಕಾಗಿಯ ಮನೇನ ನೋಡೋದಕ್ಕೋಸ್ಕರ ಅಲ್ಲಿ ಹೋಗಿ ನೋಡಿದಾಗ ಚಿಚುಕಾಗಿಯ ಮನೆ ಒಂದು ಅಂದವಾದ ಮಡಿಕೆಯ ಆಕಾರದಲ್ಲಿ ಇರೋದನ್ನ ನೋಡಿ ಅವ್ರೆಲ್ರು ಕೂಡ ತುಂಬಾ ಆಶ್ಚರ್ಯಪಟ್ರು. ಅರೆ, ಏನಿದು ಇಷ್ಟು ದೊಡ್ಡ ಮಡಿಕೆಯನ್ನು ಇಲ್ಲಿ ಯಾರು ತಂದು ಇಟ್ಟಿದ್ದು? ಅಥವಾ ಯಾರಾದ್ರೂ ರಾಕ್ಷಸ ನೀರ್ ಕುಡಿಲಿಕ್ಕೆ ಅಂತ ಈ ಮಡಿಕೆನ ತಂದು ಇಲ್ಲಿ ಇಟ್ಟಿರೋದಾ? ಅರೆ, ಏನ್ ತುನಿ, ಚಿಚ್ಚು ಮನೆ ಕಟ್ತೀನಿ ಅಂತ ಮಡಿಕೆ ತಂದಿಟ್ಟಿದ್ದಾಳೆ. ಆದ್ರೂ ನೋಡೋಕೆ ತುಂಬಾ ಚೆನ್ನಾಗಿದೆ ಅಲ್ವಾ? ಆವಾಗ್ಲೇ ಆ ಮಡಿಕೆ ಮನೆಯೊಳಗಡೆಯಿಂದ ಚಿಚುಕಾಗೆ ಹಾಗೂ ಚಿನ್ನುಕಾಗೆ ನಗುತ್ತಾ ಹೊರಗಡೆ ಬಂದ್ರು. ಚಿಚುಕಾಗೆ ನಗುತ್ತಾ, ವೆಲ್ಕಮ್ ಎವ್ರಿಬಡಿ. ಚಿಚ್ಚು ಸ್ಪೆಷಲ್ ಮಡಿಕೆ ಮನೆ. ಹೇಗಿದೆ ನನ್ನ ಮಡಿಕೆಯ ಮನೆ? ಚಿಚ್ಚು, ಏನಿದು? ಎಲ್ಲರೂ ಮಣ್ಣಿನಲ್ಲಿ ಮನೆ ಕಟ್ಟಿದ್ರೆ ನೀನು ಮಡಿಕೆ ಆಕಾರದಲ್ಲಿ ಮಣ್ಣಿನಿಂದ ಮನೆ ಕಟ್ಟಿದೀಯಾ? ಹೌದು, ಒಳಗೆ ಹೋದ್ರೆ ಚಿಲ್ನೆಸ್ ಹೇಗೆ ಇದೆ? ಬನ್ನಿ ಬನ್ನಿ, ಮನೆಯೊಳಗೆ ಬಂದು ನೋಡಿ, ಆವಾಗ ತಾನೇ ಚಿಲ್ನೆಸ್ ಗೊತ್ತಾಗುತ್ತೆ. ನಿಮ್ಮ ಮನೆಗಿಂತ 10 ಪಟ್ಟು ಚಿಲ್ನೆಸ್ ಅಧಿಕವಾಗಿದೆ. ಮಹಿ, ಚೋಟು, ಟುನಿ, ಮೂಚ ನಾನು ಸಂತೋಷದಿಂದ ಮಡಿಕೆ ಮನೆಯೊಳಗಡೆ ಹೋದ್ರು. ಅಲ್ಲಿ ಹೋಗಿ ನೋಡಿದಾಗ ಅವರಿಗೆ ಯಾವುದೋ ಹೊಸ ಪ್ರದೇಶಕ್ಕೆ ಹೋದ ಹಾಗೇನೆ ಇತ್ತು. ಯಾಕಂದ್ರೆ ಹೊರಗಡೆ ಹೊಡಿತಾ ಇರುವ ಬಿಸಿಲಿಗೂ ಆ ಮಡಿಕೆ ಮನೆಯಲ್ಲಿ ಇರುವ ತಂಪಿಗೂ ಯಾವುದೇ ಸಂಬಂಧನೂ ಇಲ್ಲ. ವಾವ್ ಚಿಚ್ಚು, ಈ ಮಡಿಕೆ ಮನೆ ಒಳಗೆ ಎಷ್ಟೊಂದು ತಂಪಾಗಿದೆ. ಕೆಳಗೆ ಮಣ್ಣು, ಮೇಲೆ ಗೋಡೆಯ ಬಣ್ಣ, ಹಾಗೆ ಎಸಿಯಲ್ಲಿರುವ ರೀತಿ ಅನ್ಸುತ್ತೆ. ನಮ್ಮ ಮನೆ ಮುಂದೆ ನಿನ್ ಮನೆ ತುಂಬಾನೇ ಅದ್ಭುತವಾಗಿದೆ. ನಿನ್ನ ಬುದ್ಧಿವಂತಿಕೆ ಕೂಡ ಅದ್ಭುತ. ಹೌದು ಚಿಚ್ಚು, ನೀನು ತುಂಬಾನೇ ಬುದ್ಧಿವಂತಿಕೆಯಿಂದ ಮಾಡಿದೀಯಾ. ಮಡಿಕೆಯಲ್ಲಿ ತಂಪಾಗಿರುತ್ತೆ ನೀರು ಅಂತ ಅದೇ ರೀತಿ ಮನೆ ಕಟ್ಟಿದೀಯಾ. ನಮ್ಮ ಮನೆ ನೋಡಿದ್ರೆ ಬೋರ್ ಆಗ್ತಾ ಇದೆ. ನಿನ್ ಮನೆ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದೆ. ಈ ಮನೆ ಯಾರ್ ಕಟ್ಟಿಕೊಟ್ರು? ಆವಾಗ ಚಿಚುಕಾಗೆ ತುಂಬಾನು ಹೆಮ್ಮೆಯಿಂದ, ಯಾರ್ ತುನಿ ಕಟ್ಟಿಕೊಡ್ತಾರೆ? ನಾನು ನನ್ ಮಗ ಸೇರಿಯೇ ಈ ರೀತಿ ಸುಂದರವಾದ ಮಡಿಕೆಯ ಮನೆಯನ್ನು ಕಟ್ಟಿರೋದು. ಚಿಚ್ಚು, ನಮಗೆ ಕೂಡ ನಿನ್ನ ರೀತಿ ಮನೆಯನ್ನು ಕಟ್ಟಿಕೊಡ್ಬೇಕು. ನಾವು ಕೂಡ ಯಾವಾಗ್ಲೂ ತಂಪಾಗಿರುವ ರೀತಿ ನಮಗೂ ಕೂಡ ಮನೆಯನ್ನು ಕಟ್ಟಿಕೊಡು. ಅದಕ್ಕೆ ಚಿಚ್ಚು, ಖಂಡಿತ ಮಗಿಯವ್ರೆ, ಖಂಡಿತ ನಾನು ಕಟ್ಟಿಕೊಡ್ತೀನಿ. ಆದ್ರೆ ಪ್ರತಿದಿನ ನಾನು ಕೂಲಿ ಕೆಲ್ಸಕ್ಕೆ ಹೋಗುವವಳು. ಹೀಗೆ ಮನೇಲಿದ್ದು ನಿಮಗೆಲ್ಲ ಮನೆ ಕಟ್ಟಿಕೊಡ್ತಾ ಇದ್ರೆ ನನ್ನ ಖರ್ಚಿಗೆ ಕೂಡ ಬೇಕಲ್ವಾ? ಅದಕ್ಕೆ ನಾನೊಂದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ನೀವು ನನಗೆ ಹಣ ಕೊಟ್ರೆ ನಾನು ಮಾಡಿಕೊಡ್ತೀನಿ. ಯಾಕೆ ಕೊಡಲ್ಲ ಚಿಚ್ಚು? ಖಂಡಿತವಾಗಿ ನಾವು ಹಣ ಕೊಡ್ತೀವಿ. ಆದ್ರೆ ನನಗೆ ಮಡಿಕೆ ರೂಪದಲ್ಲಿ ಬೇಡ, ನನ್ನ ಹಾಗೇನೆ ಗಿಳಿಯ ರೂಪದಲ್ಲಿ ಒಂದು ಮನೆ ಕಟ್ಟಿಕೊಡ್ಬೇಕು. ಏನು ಗಿಳಿಯ ಆಕಾರದಲ್ಲ, ಗಿಳಿ ಅಂದ್ರೆ ಚೆನ್ನಾಗಿ ನಿಮ್ಮ ರೀತಿಯೇ ಬರ್ಬೇಕು. ಅದಕ್ಕೆ ತುಂಬಾ ಹಣ ಖರ್ಚಾಗುತ್ತೆ. ತುಂಬಾ ಅಂದ್ರೆ ಸುಮಾರು 10,000 ಆಗುತ್ತೆ. ಸರಿ, ಹಾಗೇನೆ ಕೊಡ್ತೀನಿ. ನಾಳೆಯಿಂದನೇ ನನ್ನ ಅಂಗಡಿಯ ಪಕ್ಕದಲ್ಲೇ ಗಿಳಿಯ ರೂಪದಲ್ಲಿ ನನಗೆ ನೀನು ಮನೆ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡು. ಚಿಚ್ಚು, ನನಗೆ ಆಪಲ್ ರೂಪದಲ್ಲಿ ಹಾಗೇನೆ ಗುಂಡಾಗಿ ಪಳಪಳ ಅಂತ ಹೊಳೆಯುವಂತ ಒಂದು ಮನೆನ ಕಟ್ಟಿಕೊಡ್ಬೇಕು. ನಾಳೆಯಿಂದನೇ ಸ್ಟಾರ್ಟ್ ಮಾಡು. ಹೌದು ಚಿಚ್ಚು, ನನಗೂ ಕೂಡ ಪಕ್ಷಿಯ ರೂಪದಲ್ಲಿ ಒಂದ್ ಮನೆ ಬೇಕು. ತಗೋ, 5,000 ರೂಪಾಯಿ ಅಡ್ವಾನ್ಸ್. ನಾಳೆಯಿಂದ ಸ್ಟಾರ್ಟ್ ಮಾಡು. ಚಿಚುಕಾಗೆ ಹಣನ ನೋಡಿ ಸಂತೋಷದಿಂದ, ಲೇ ಚಿನ್ನು, ನೋಡ್ದ, ಇಷ್ಟು ದಿನ ನಾವು ಕೂಲಿ ಕೆಲಸ ಮಾಡ್ತಾ ಇದ್ದೋ. ಇವಾಗ ಈ ಮನೆನ ಕಟ್ಟಿದ್ರಿಂದ ನಾವಿಬ್ರು ಎಷ್ಟು ದೊಡ್ಡ ಫೇಮಸ್ ಆಗಿದೀವಿ ಅಂತ. ಹೌದಮ್ಮ, ನಿಮ್ಮ ಬುದ್ಧಿವಂತಿಕೆಯನ್ನು ನೋಡಿ ನಿಮ್ಗೆ ಕೈ ಮುಗಿಬೇಕು. ನನಗೆ ಇವತ್ತಿಂದ ಒಳ್ಳೆ ಬಿರಿಯಾನಿ ಮಾಡಿಕೊಡಿ. ಒಳ್ಳೆ ಊಟ ತಿಂದು ಎಷ್ಟು ದಿನಗಳಾಯ್ತು. ಹಾಗೆ ಚಿಚುಕಾಗೆ ಹಣಕ್ಕೋಸ್ಕರ ತುಂಬಾ ಆಸೆ ಪಡದೆ ಎಷ್ಟು ಹಣ ಬೇಕೋ ಅಷ್ಟು ಹಣ ತಗೊಂಡು ಎಲ್ರಿಗೂ ಯಾವ್ಯಾವ ಆಕಾರ ಇಷ್ಟನೋ ಆ ಆಕಾರದಲ್ಲಿ ಮನೆನ ಕಟ್ಟಿಕೊಟ್ಲು. ಚೋಟುಗೆ ಗಿಳಿ ಮನೆ, ಮಹಿಗೆ ಆಪಲ್ ಮನೆ, ಟುನಿಗೆ ಗುಬ್ಬಚ್ಚಿಯ ಗೂಡಿನ ಮನೆ. ಹೀಗೆ ಎಲ್ಲರಿಗೂ ಇಷ್ಟವಾದ ಆಕಾರದಲ್ಲಿ ಎಲ್ಲರಿಗೋಸ್ಕರನೂ ಅವಳ ಮನೆನ ಕಟ್ಟಿಕೊಟ್ಲು. ಎಲ್ರೂ ಅವ್ರವ್ರ ಮನೆಯಲ್ಲಿ ಸಂತೋಷವಾಗಿ ಬಾಳ್ತಾ ಇದ್ರು. ಚಿಚುಕಾಗಿಗೆ ಇದ್ರ ಮೂಲಕ ಹಣ ತುಂಬಾನೇ ಸಿಕ್ಕಿದ್ರಿಂದ ಊರಿನ ಮಧ್ಯದಲ್ಲಿ ಅವಳು ಇರೋದ್ರಲ್ಲಿ ದೊಡ್ಡ ಒಂದು ಮನೆನ ಕಟ್ಕೊಂಡ್ಲು. ಚಿಚುಕಾಗೆ ಎಷ್ಟು ದೊಡ್ಡ ಜಿಪುಣಿ ಅಂತ ಊರಲ್ಲಿ ಎಲ್ರಿಗೂ ಗೊತ್ತು.
ಯಾವಾಗ್ಲೂ ಯಾರಿಗೋ ಅವಳು ಒಂದ್ ಹೊತ್ತು ಊಟನೂ ಹಾಕಿದಿಲ್ಲ, ಕುಡಿಯಕ್ಕೆ ನೀರನ್ನು ಕೊಟ್ಟಿದ್ದಿಲ್ಲ. ಆದ್ರೆ ಆ ಊರಿನಲ್ಲಿ ಯಾರ ಮನೆಯಲ್ಲಿ ಏನೇ ವಿಶೇಷ ಇದ್ರೂ ಸರಿ, ಊಟಕ್ಕೆ ಅವಳು ಮೊದ್ಲು ಹೋಗಿ ನಿಲ್ತಾ ಇದ್ಲು. ಯಾರ ಮನೆಯಲ್ಲಾದ್ರೂ ಏನಾದ್ರೂ ಫಂಕ್ಷನ್ ಇದ್ರೆ ಎಲ್ಲನಿಗಿಂತ ಮೊದ್ಲೇ ಅವಳು ಹೋಗ್ಬಿಡ್ತಾ ಇದ್ಲು. ಹೀಗಿರುವಾಗ ಒಂದಿನ ತುನಿಗುಬ್ಬಚ್ಚಿಯ ಮನೆಯಲ್ಲಿ ಒಂದ್ ಪಾರ್ಟಿ. ಅದೇನೂ ಅಲ್ಲ, ಅವತ್ತು ಬುಜ್ಜಿಗೆ ಬರ್ತ್ಡೇ. ಆದ್ರಿಂದ ಊರಲ್ಲಿದ್ದ ಎಲ್ಲನ್ನ ತುನಿಗುಬ್ಬಚ್ಚಿ ಮನೆಗೆ ಬರಕ್ ಹೇಳಿದ್ಲು. ಆದ್ರೆ ಚಿಚುನ ಅವಳು ಕರೀಲೇ ಇಲ್ಲ. ಆದ್ರೆ ಬುಜ್ಜಿಯ ಬರ್ತ್ಡೇ ದಿನ ಆ ಪಾರ್ಟಿಗೆ ಹೋಗೋದಕ್ಕೋಸ್ಕರ ಚಿನ್ನಕ್ಕಾಗಿ ಹೊಸ ಬಟ್ಟೆ ಎಲ್ಲಾನು ಹಾಕೊಂಡು ರೆಡಿ ಆಗ್ತಾ ಇದ್ದ. ಅದನ್ನ ನೋಡಿ ಚಿಚುಗೆ ಡೌಟ್ ಬಂತು. ಲೇ ಚಿನ್ನು, ಏನೋ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಹೊಸ ಬಟ್ಟೆ ಎಲ್ಲ ಹಾಕೊಂಡು ಎಲ್ಲ ಹೊರಟಿದೀಯಾ? ಎಲ್ಲ ಹೋಗ್ತಿದೀಯಾ? ಅಮ್ಮೋ, ಇವತ್ತು ಬುಜ್ಜಿ ಮನೆಯಲ್ಲಿ ಏನೋ ಫಂಕ್ಷನ್ ಇದೆಯಂತೆ. ನಮ್ಮನ್ನ ಕೂಡ ಫಂಕ್ಷನಿಗೆ ಕರೆದಿದ್ದಾರೆ. ಅಲ್ಲಿ ಕೇಕು, ಬಿರಿಯಾನಿ ಎಲ್ಲನೂ ಕೊಡ್ತಾರಂತಮ್ಮ. ಅದಕ್ಕೇನೆ ನಾನಿವಾಗ ಹೊರಡ್ತಾ ಇದ್ದೀನಿ. ಚಿಚುಕಾಗೆ ಆಶ್ಚರ್ಯದಿಂದ, ಏನು ಬಿರಿಯಾನಿ, ಐಸ್ ಕ್ರೀಮಾ? ಇಷ್ಟು ದೊಡ್ಡ ಫಂಕ್ಷನ್ ನಡೀತಾ ಇದ್ರೆ ಆ ತುನಿ ನನ್ನ ಕರೀಲೇ ಇಲ್ಲ? ಯಾಕೆ ತುನಿ ನನ್ನ ಕರೀಲೇ ಇಲ್ಲ? ಅಮ್ಮ, ನೀವು ಯಾರ ಬರ್ಡೇ ಬಂದ್ರೂ ಕೂಡ ಒಂದು ಚಾಕ್ಲೇಟ್ ಕೊಡೋದಿಲ್ಲ, ಕೇಕ್ ಕಟ್ ಮಾಡೋದಿಲ್ಲ. ಅದಕ್ಕೇನೆ ನಿಮ್ಮನ್ನ ಕೂಡ ಅವ್ರು ಕರೆದಿಲ್ಲ ಅನ್ಸುತ್ತೆ. ಹೋಗೋಲ್ಲಿ, ನಾನು ಕರೆಯೋದಿದ್ರೆ ಏನೋ ಅವಳಾದ್ರೂ ಕರಿಬೋದಾಗಿತ್ತಲ್ವಾ? ಈ ಪ್ರಪಂಚದಲ್ಲಿ ಫ್ರೀಯಾಗಿ ಊಟ ಸಿಗುತ್ತೆ ಅಂದ್ರೆ ಅಲ್ಲಿ ಮೊದಲನೆಯಾಗಿ ನಿಲ್ಲೋದು ನಾನೇ. ನಾನು ಬರ್ತೀನಿ. ಅಮ್ಮ, ಕರೆಯದಿರುವ ಊಟಕ್ಕೆ ಹೋಗ್ಬಾರ್ದು ಅಂತ ನಿಮಗೆ ಗೊತ್ತಿಲ್ವಾ? ಬೇಡಮ್ಮ, ನೀವು ಬರಬೇಡಿ. ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ನಂಗೆ ಕೇವಲವಾಗುತ್ತೆ. ಮರ್ಯಾದಿ ಅಂತೆ ಮರ್ಯಾದಿ? ಏನೋ ಮರ್ಯಾದಿ ಹೋಗೋದು? ಫ್ರೀಯಾಗಿ ಬಿರಿಯಾನಿ ಕೊಡ್ತಾರೆ ಅಂದ್ರೆ ಎಲ್ಲಿ ಬೇಕಾದ್ರೂ ನುಗ್ಬೋದು. ಇಲ್ಲಿ ನೋಡೋ, ನೀನ್ ಮುಂದೆ ಹೋಗು. ನಿನಗೆ ಅವಮಾನ ಆಗದ ರೀತಿ ಪ್ಲಾನ್ ಮಾಡ್ಕೊಂಡು ನಾನು ಬರ್ತೀನಿ. ನಾನು ಹಿಂದೆನೇ ಬರ್ತೀನಿ, ಹೋಗು. ಚಿನ್ನು ತುಂಬಾನೇ ಬೇಜಾರಿಂದ ಬರ್ತ್ಡೇ ಪಾರ್ಟಿಗೆ ಹೋದ. ಬರ್ತ್ಡೇ ಪಾರ್ಟಿಗೆ ಆ ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳು ಬಂದಿದ್ರು. ಅಲ್ಲಿ ಹಾಡ್ ಹಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಲ್ರೂ ಸಂತೋಷವಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಊರಲ್ಲಿದ್ದ ಪಕ್ಷಿಗಳು ಎಲ್ರೂ ಕೂಡ ಬುಜ್ಜಿಯ ಬರ್ತ್ಡೇ ಪಾರ್ಟಿಗೋಸ್ಕರ ಬಂದಿದ್ರು. ಅಲ್ಲಿ ಆಹಾರನೂ ಎಲ್ಲಾನು ಮಾಡಿಟ್ಟಿದ್ರು. ಆವಾಗ್ಲೇ ಚಿಚುಕಾಗೆ ಏನೋ ಗೊತ್ತಿಲ್ಲದೆ ಇರೋ ತರ ನೆಲದ ಮೇಲೆ ಏನೋ ಬಿದ್ದ ಹಾಗೆ ಅದನ್ನ ಹುಡ್ಕೊಂಡ್ ಬರೋ ಹಾಗೆ ಅವಳು ಟುನಿಯ ಮನೆಗೆ ಬಂದ್ಲು. ಅವಳು ಟುನಿ ಮನೆಯೊಳಗಡೆ ಬಂದ ತಕ್ಷಣ, ಅಯ್ಯಯ್ಯೋ, ನನ್ನ ಹೊಸ ಸೀರೆಗೆ ಹಾಕಿರೋ ಪಿನ್ನು ಇಲ್ಲೇ ಎಲ್ಲೋ ಬಿದ್ದಿರ್ಬೇಕು. ಎಲ್ಲೋ ಇತ್ತು? ಇಲ್ಲೇ ಇತ್ತಲ್ವಾ? ಏನ್ ಚಿಚ್ಚು, ಕರಿಯದೇನೆ ಬಂದಿದೀಯಾ? ನನ್ ಮನೆ ಮುಂದೆ ಏನ್ ಹುಡ್ಕಾಡ್ತಿದೀಯಾ? ಚಿಚುಕಾಗೆ ನಾಟಕ ಮಾಡಿ, ಓ ತುನಿ, ಇಲ್ಲಿ ಫಂಕ್ಷನ್ ನಡೀತಾ ಇದೆಯಾ? ನನಗೆ ಗೊತ್ತಾಗ್ಲೇ ಇಲ್ಲ. ಸರಿ, ನನ್ ಪಿನ್ನೊಂದು ಇಲ್ಲಿ ಬಿದ್ದೋಯ್ತು, ಅದಕ್ಕೆ ಹುಡ್ಕಾಡ್ಕೊಂಡ್ ಬಂದೆ. ಓಹೋ, ಫಂಕ್ಷನ್ ನಡೀತಾ ಇದೆಯಾ? ಮಕ್ಳಿದಾರ? ಕರ್ಕೊಂಡೋಗೋಣ ಅಂತ ಬಂದಿದ್ದೀನಿ. ಚೋಟುಗಿಳಿ ನಗುತ್ತಾ, ಪಿನ್ನನ್ನ ಹುಡ್ಕೊಂಡ್ ಬಂದೆ ಅಂತ ಸರಿಯಾದ ಊಟ ಟೈಮಿಗೆನೆ ಬಂದಿದೀಯಾ? ನಿನ್ಗೆ ಫಂಕ್ಷನ್ ಅಂತ ಗೊತ್ತಿಲ್ಲ ಅಂತ ನಾವು ನಂಬೇಕಾ? ಅರೇ ತುನಿ, ಬಾಸ್ಮತಿ ಅಕ್ಕಿಯಲ್ಲಿ ಬಿರಿಯಾನಿ ಮಾಡಿದೀಯಾ? ನೀನು ಬಾಸ್ಮತಿ ಅಕ್ಕಿಯಲ್ಲಿ ಮಾಡಿದ ಬಿರಿಯಾನಿ ವಾಸನೆ ತುಂಬಾ ಜೋರಾಗಿ ಬರ್ತಿದೆ. ಟುನಿ ಸ್ವಲ್ಪ ಕೋಪದಿಂದ, ಹೌದು ಚಿಚ್ಚು, ಚಿಕನ್ ಬಿರಿಯಾನಿ ಮಾಡಿದೀನಿ. ನೀನ್ ಯಾವಾಗ್ಲೂ ನಮ್ನ ಕರೆಯೋದಿಲ್ಲ ಅಲ್ಲ, ಅದಕ್ಕೇನೆ ನಾನ್ ಕೂಡ ಇವತ್ ನಿನ್ನ ಕರ್ದಿಲ್ಲ. ನೀನು ಕರೆಯದಿದ್ರೆ ಏನ್ ತುನಿ, ನಾವೆಲ್ಲ ಒಂದೇ ಕುಟುಂಬದವರು. ಒಂದೇ ಕುಟುಂಬದಲ್ಲಿ ಇರುವಾಗ ಕರಿಬೇಕಾ ಏನು? ಸರಿ, ಪರವಾಗಿಲ್ಲ, ಆ ದೇವ್ರೇ ನನ್ನ ಇಲ್ಲಿ ಕಳ್ಸಿದಾನೆ ಅಂತ ತಿಳ್ಕೊ. ಸರಿ ತುನಿ, ನಾನು ಇನ್ನು ಹೊರಡ್ತೀನಿ. ಹೋಗಕ್ಕೆ ಮುಂಚೆ ದೇವರ ಪ್ರಸಾದ ಹಾಗೆ ಒಂದ್ ತುತ್ತು ತಿಂದಿ ಹೋಗ್ತೀನಿ. ಬುಜ್ಜಿಗೆ ನನ್ನ ಶುಭಾಶಯಗಳು. ಹಾಗಂತ ಹೇಳಿ ಚಿಚುಕಾಗೆ ಅಲ್ಲಿಂದ ಸ್ಟ್ರೈಟ್ ಆಗಿ ಊಟ ಮಾಡೋ ಜಾಗಕ್ಕೆ ಹೋದ್ಲು. ಟುನಿ, ಚೋಟು, ಮಹಿ ಎಲ್ರು ಕೂಡ ಅವಳನ್ನ ಕೋಪದಿಂದ ಗುರಾಯಿಸ್ತಾ ಇದ್ರು ಕೂಡ ಅದಕ್ಕೂ ನನಗೂ ಯಾವುದೇ ಸಂಬಂಧವೂ ಇಲ್ಲ ಅನ್ನೋ ತರ ಚಿಚುಕಾಗೆ ಒಂದು ಪ್ಲೇಟ್ ತುಂಬಾ ಬಿರಿಯಾನಿನ ಹಾಕೊಂಡು ಚೆನ್ನಾಗಿ ತಿಂತಾ ಇದ್ಲು. ಅದನ್ನ ನೋಡ್ತಾ ಇದ್ದ ಮಕ್ಕಳು ಕೂಡ ಜೋರಾಗಿ ನಗಾಡ್ತಾ ಇದ್ರು. ನೋಡ್ದ ಬುಜ್ಜಿ, ಚಿಚ್ಚುನ ಕರೆಯದಿದ್ರು ಹೇಗೆ ಬಂದು ಕೂತ್ಕೊಂಡು ನಮ್ಮ ಎಲ್ಲರಿಗಿಂತ ದೊಡ್ಡ ತಟ್ಟೆ ಹಾಕೊಂಡು ತುಂಬಾನೇ ಊಟ ಹಾಕೊಂಡು ಹೇಗೆ ಕೂತ್ಕೊಂಡು ತಿಂತಾ ಇದ್ದಾಳೆ ಅಂತ ನೋಡು ತುನಿ. ಅವಳಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ತುನಿ. ನೋಡು ಹೇಗೆ ಕೂತ್ಕೊಂಡು ತಿಂತಾ ಇದ್ದಾಳೆ ಅಂತ. ಇನ್ನು ಮನೆಗೆ ಹೋಗೋಗ ಇನ್ನೊಂದ್ ಪ್ಲೇಟ್ ತಗೊಂಡೋಗ್ತಾಳೆ. ಚಿಚುಕಾಗೆ ಸಂತೋಷದಿಂದ ಆ ಬಿರಿಯಾನಿನ ತಿಂದ್ಕೊಂಡು, ತುನಿ, ಏನು ಬಿರಿಯಾನಿಯಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಆಗ್ಬಿಡ್ತು. ಮಾಂಸ ಕೂಡ ಬೆಂದಿಲ್ಲ, ಇನ್ನೊಂಚೂರು ಬೇಯ್ಬೇಕು. ಫ್ರೀಯಾಗಿ ಕೊಡ್ತಾ ಇದೀಯಾ ಅಂತ ಹೀಗೇನಾ ಕೊಡೋದು? ನೀನೇನ್ ಕೊಟ್ರು ಚೆನ್ನಾಗಿರ್ಬೇಕು. ಟುನಿಗೆ ತುಂಬಾನು ಕೋಪ ಬಂತು. ಕರಿಯದಿರುವ ಮನೆಗೆ ಬಂದು ನನ್ನನ್ನೇ ಏನೇನೋ ಹೇಳ್ತಾ ಇದ್ದೀಯಾ? ಇಷ್ಟ ಇದ್ರೆ ಊಟ ಮಾಡು, ಇಲ್ಲ ಅಂದ್ರೆ ಊಟ ಮಾಡೋ ತಟ್ಟೆನ ಅಲ್ಲೇ ಇಟ್ಬಿಟ್ಟು ತಿರುಗಿ ನೋಡ್ದೆ ಹಾಗೆ ಹೋಗ್ಬಿಡು. ಅಯ್ಯೋ ತುನಿ, ನಾನು ಹೇಳಿದ್ದು ಮತ್ತೆ ನೀನ್ ಪುನಃ ಮಾಡತ್ತಿಗೆ ಈ ತಪ್ಪನ ಮಾಡಬಾರ್ದು ಅಂತ. ಅದಕ್ಕೆ ಹೋಗಿ ಹಾಗೆ ಬೇಜಾರ್ ಮಾಡ್ಕೋತಾ ಇದ್ದೀಯಾ? ಹೌದು, ಇದ್ರಲ್ಲಿ ಚಿಕನು ಸರಿಯಾಗಿ ಬೆಂದಿಲ್ಲ. ಸರಿ, ಪರವಾಗಿಲ್ಲ ಬಿಡು. ಅದೇನೋ ಸ್ವೀಟ್ ಇದೆಯಲ್ಲ, ಅದು ಒಂಚೂರು ಹಾಕ್ತೀಯಾ? ಚಿನ್ನಕ್ಕಾಗಿ ತುಂಬಾನು ಅವಮಾನದಿಂದ,
ಅಮ್ಮ ಪ್ಲೀಸ್ ಅಮ್ಮ ಇಲ್ಲಿಂದ ಹೊರಡಿ, ಎಲ್ಲರೂ ನೋಡ್ತಾ ಇದ್ದಾರೆ, ಮರ್ಯಾದೆ ಹೋಗ್ತಾ ಇದೆ ಅಮ್ಮ. ಅಯ್ಯಯ್ಯೋ, ಮರ್ಯಾದೆ ಹೋದ್ರೆ ಹೋಗ್ಲಿ ಕಣೋ, ಸ್ವೀಟ್ ಹೋದ್ರೆ ಮತ್ತೆ ಸಿಗುತ್ತಾ? ನೀನ್ ಕೂಡ 2 ಲೆಗ್ ಪೀಸ್ ನ ಜಾಸ್ತಿ ಹಾಕೋ, ಯಾಕೆಂದ್ರೆ ಮನೆಗ್ ಬಂದು ಊಟ ಮಾಡ್ಬೇಡ. ಚಿಚುಕಾಗೆ ಅಂತೂ 2-3 ಪ್ಲೇಟು ಬಿರಿಯಾನಿನ ತಿಂದು ಅಲ್ಲಿದ್ದ ಸ್ವೀಟ್ಗಳನ್ನೆಲ್ಲ ಎತ್ಕೊಂಡು ಒಂದು ಕವರಲ್ಲಿ ಹಾಕೊಂಡು ಅವಳು ಮನೆಗೆ ವಾಪಸ್ ಹೋದ್ಲು. ಅವಳು ಮಾಡ್ತಾ ಇರೋದನ್ನ ನೋಡಿ ಪಕ್ಷಿಗಳು ಎಲ್ರೂ ಕೂಡ ತುಂಬಾನೇ ಆಶ್ಚರ್ಯಪಟ್ರು. ಹೀಗಿರುವಾಗ ಕೆಲವು ದಿನಗಳ ನಂತರ ಮಹಿಹದ್ದಿನ ಮನೆಯಲ್ಲಿ ಒಂದು ಫಂಕ್ಷನ್. ಈ ಸಲ ಮಹಿಹದ್ದು ಕೂಡ ಚಿಚುನ ಕರೀಲೇ ಇಲ್ಲ. ಆದ್ರೆ ಚಿಚು ಸುಮ್ನೆ ಇರ್ತಾಳ. ಒಂದು ನಾಟಕ ಹಾಕೋಣ ಅಂತ ಅಂದ್ಕೊಂಡು ಅವಳು ಮಹಿ ಮನೆಗೆ ಹೊರಟ್ಲು. ಮನೆಯಲ್ಲಿ ಮಹಿ ಚೋಟು ಹತ್ರ, ಚೋಟು, ಇವತ್ತು ನನ್ ಮಗುವಿಗೆ ನಾಮಕರಣ, ಆದ್ರೆ ನಾನು ಚಿಚ್ಚುನ ಮಾತ್ರ ಕರೀಲೇ ಇಲ್ಲ. ಚಿಚ್ಚುನ ಕರೆದ್ರೆ ಹೊಟ್ಟೆ ತುಂಬಾ ಜಾಸ್ತಿನೇ ಊಟ ಮಾಡಿ ಮನೆಗೂ ಪಾರ್ಸಲ್ ತಗೊಂಡೋಗುತ್ತೆ. ಅದು ಅಲ್ದೆ ನಮ್ಮ ಅಡುಗೆನ ಏನಾದ್ರೂ ಹೇಳುತ್ತೆ. ಮಗಿ ಅವ್ರೆ, ನೀವು ಚಿಚ್ಚುನ ಕರಿಯದೆ ತುಂಬಾ ಒಳ್ಳೆ ಕೆಲ್ಸನೇ ಮಾಡಿದೀರಾ. ನೀವು ಕರಿಯದಿದ್ರೆ ಅವಳು ಬರದಿಲ್ವಾ ಏನು? ಮೊನ್ನೆ ನೋಡಿದ್ರ ತುನಿ ಮನೇಲಿ ಬಂದು ಏನ್ ಮಾಡಿದ್ಲು ಅಂತ. ಇವತ್ತ ಚಿಚ್ಚು ಬಂದ್ರೆ ನನ್ ಮನೆಯೊಳಗೆ ಬಿಟ್ಬಿಡ್ತೀನ, ಬಾಗ್ಲತ್ರನೇ ಬರಕ್ ಬಿಡದಿಲ್ಲ. ಬಾಗ್ಲ ಯಾಕೆ, ಗೇಟಿನ ಒಳಗೆ ಕೂಡ ಬಿಡಲ್ಲ. ಫಂಕ್ಷನ್ ಸ್ಟಾರ್ಟ್ ಆಯ್ತು. ಮಹಿಹದ್ದಿನ ಮನೆಯಲ್ಲಿ ಫಂಕ್ಷನ್ಗೋಸ್ಕರ ಮಹಿಹದ್ದು ಗುಲಾಬ್ ಜಾಮೂನ್ ಹಾಗೂ ಮಟನ್ ಫ್ರೈನ ಮಾಡಿದ್ಲು. ಅದರ ಘಮಘಮ ವಾಸನೆ ಹೊರಗಡೆ ಎಲ್ಲ ಬರ್ತಾ ಇತ್ತು. ಆವಾಗ್ಲೇ ಚಿಚುಕಾಗೆ ಹುಚ್ಚಿ ತರ ತಲೆನೆಲ್ಲ ಬಿಚ್ಕೊಂಡು ಏನೋ ಕಣ್ಣೆಲ್ಲ ಉಜ್ಕೊಂಡು ಮಹಿಹದ್ದಿನ ಮನೆಗೆ ಬಂದ್ಲು. ಅವಳನ್ನು ನೋಡಿ ಎಲ್ರು ಕೂಡ ಶಾಕ್ ಆದ್ರು. ಆವಾಗ ಚಿಚುಕಾಗೆ ಮೂಚೆ ಹೋಗಿ ಕೆಳಗಡೆ ಬೀಳೋ ತರ, ಅಯ್ಯಯ್ಯೋ, ಯಾರಾದ್ರೂ ನನ್ನ ಕಾಪಾಡಿ, ನನ್ನಿಂದ ನಡೆಯಕ್ಕಾಗ್ತಾ ಇಲ್ಲ. ತುನಿ, ನನ್ನ ಹಿಡೀರಿ, ನನಗೆ ತುಂಬಾನೇ ತಲೆ ಸುತ್ತುತ್ತಿದೆ. ಮಹಿಹದ್ದು ಕೋಪದಿಂದ ಗೇಟ್ ಹತ್ರ ಬಂದು, ಏನ್ ಚಿಚ್ಚು, ಇಲ್ಲಿ ಬಂದು ನಾಟಕ ಆಡ್ತಿದೀಯಾ? ನಿನ್ ನಾಟಕ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನಾನ್ ನಿನ್ನ ಕರ್ದೇ ಇಲ್ಲ. ಚಿಚುಕಾಗೆ ತುಂಬಾ ಸುಸ್ತಾಗಿ, ಅಯ್ಯಯ್ಯೋ ಮಗಿ, ನಾನ್ ನಿಮ್ ಮನೆ ಫಂಕ್ಷನ್ಗೆ ಬರ್ಲಿಲ್ಲ. ನಿಮ್ ಮನೇಲಿ ಫಂಕ್ಷನ್ ಅಂತ ಕೂಡ ನನಗೆ ಖಂಡಿತ ಗೊತ್ತಿಲ್ಲ. ನನ್ನ ಯಾರಾದ್ರೂ ಕಾಪಾಡಿ, ನನಗೆ ತುಂಬಾನೇ ತಲೆ ತಿರುಗ್ತಾ ಇತ್ತ. ಹಾಗೇನೆ ತಲೆ ತಿರುಗಿ ಕೆಳಗೆ ಬಿದ್ಬಿಟ್ಟೆ. ನನಗೆ BP ಲೋ ಆಗಿದೆ. ಯಾರಾದ್ರೂ ಗ್ಲೂಕೋಸ್ ನೀರ್ ಕೊಡಿ. ಲೂಸಿ ನಗುತ್ತಾ, ಇಲ್ಲಿ ನೋಡು ಚಿಚ್ಚು, ನಿನಗೆ ಗ್ಲೂಕೋಸ್ ನೀರಲ್ಲ, ಅಲ್ಲಿ ಇಟ್ಟಿದ್ದಾರೆ ನೋಡು ಗುಲಾಬ್ ಜಾಮೂನ್, ಅದು ತಿನ್ಬೇಕು ಅಂತ ಆಸೆ ಆಗಿದೆ ಅಷ್ಟೇ. ಇದನ್ನ ನೋಡಿ ನಿನ್ಗೆ BP ಲೋ ಆಗಿಲ್ಲ, BP ಹೈ ಆಗಿದೆ. ಚಿಚುಕಾಗೆ ತಕ್ಷಣ ಎದ್ದು, ಏನು ಗುಲಾಬ್ ಜಾಮೂನ್ ಮಾಡಿದೀರಾ? ಹಾಗಾದ್ರೆ ನನಗೆ ಗುಲಾಬ್ ಜಾಮೂನ್ ತಂದು ಕೊಡಿ. ಮೊನ್ನೆ ಡಾಕ್ಟರ್ ಹೋದಾಗ ಡಾಕ್ಟರ್ ಕೂಡ ಹೇಳಿದ್ದಾರೆ, BP ಇರುವಾಗ ಗುಲಾಬ್ ಜಾಮೂನ್ ತಿಂದ್ರೆ BP ಹೈ ಆಗ್ಬಿಡುತ್ತೆ ಅಂತ. ದಯವಿಟ್ಟು ನನ್ ಮೇಲೆ ಕರುಣೆ ತೋರಿಸಿ ನನಗೆ ಗುಲಾಬ್ ಜಾಮೂನ್ನ ಕೊಡಿ. ಚೋಟುಗಿಳಿ ನಗುತ್ತಾ, ನೋಡಿದ್ರ ಮಗಿಯವ್ರೆ, ಇವಳಿಗೆ BP ಏನು ಲೋ ಆಗಿಲ್ಲ, ಫ್ರೀ ಫುಡ್ ಮೇಲೆ ಆಸೆ ಜಾಸ್ತಿ ಆಗಿದೆ. ಗುಲಾಬ್ ಜಾಮೂನ್ ಅಲ್ಲ, 4 ಕೇಟು ಕೊಟ್ರೆ ಎಲ್ಲನೂ ಸರಿಯಾಗ್ಬಿಡುತ್ತೆ. ಮಹಿಹದ್ದು ಕೋಪದಿಂದ, ಸರಿ ಸರಿ, ಏನೋ ಒಂದು ತಿಂದು ಜಾಗ ಖಾಲಿ ಮಾಡು. ಹೋದ್ರೆ ಹೋಗ್ಲಿ ಅಂತ ಕೊಡ್ತಾ ಇದೀನಿ, ಇಲ್ಲಿ ಮಾತ್ರ ಜೀವನ ಬಿಟ್ಬಿಡ್ಬೇಡ. ಚಿಚುಕಾಗೆ ನಾಟಕ ಮಾಡೋದೆಲ್ಲಾನು ಬಿಟ್ಬಿಟ್ಟು ಎದ್ದು ಬಂದು ಎಲ್ಲರಿಗಿಂತ ಮುಂಚೆನೆ ಒಂದು ಪ್ಲೇಟಲ್ಲಿ ಗುಲಾಬ್ ಜಾಮೂನ್, ಇನ್ನೊಂದು ಪ್ಲೇಟಲ್ಲಿ ಮಟನ್ ಫ್ರೈ ಹಾಕೊಂಡು ತಿಂತಾ ಇದ್ಲು. ಇದನ್ನೆಲ್ಲ ನೋಡ್ತಾ ಇದ್ದ ಚಿನ್ನುಗೆ ತುಂಬಾನು ಅವಮಾನ ಅಂತ ಅನಿಸ್ತು. ಅವನು ತಕ್ಷಣ ಅವನ ತಾಯಿ ಹತ್ತಿರ ಬಂದು ಈ ರೀತಿ ಹೇಳ್ದ, ಅಮ್ಮ ಸಾಕಮ್ಮ, ಊರಲ್ಲಿ ಎಲ್ರೂ ನಿನ್ನ ನೋಡಿ ಕೇವಲವಾಗಿ ಮಾತಾಡ್ತಾ ಇದ್ದಾರೆ. ಯಾಕಮ್ಮ ಇಲ್ಲಿಗೆಲ್ಲ ಬಂದಿದೀಯಾ? ನಮ್ಮ ಮನೆಯಲ್ಲಿ ಅಕ್ಕಿ ಇಲ್ವಾ, ತರಕಾರಿ ಇಲ್ವಾ? ನಿನಗೆ ಬಿರಿಯಾನಿ ಇಷ್ಟ, ಗುಲಾಬ್ ಜಾಮೂನ್ ಇಷ್ಟ ಅಂದ್ರೆ ನಾನೇ ನಿನ್ಗೆ ಮಾಡ್ಕೊಡ್ತಾ ಇದ್ದೆ ಅಲ್ವಾ? ಇಲ್ಲಿ ನೋಡೋ, ಮನೇಲಿ ಮಾಡಿ ತಿಂದ್ರೆ ಎಣ್ಣೆ, ತುಪ್ಪ, ಅಕ್ಕಿ ಎಲ್ಲನೂ ಖಾಲಿ ಆಗುತ್ತೆ. ಅದೇ ಇಲ್ಲಿ ತಿಂದ್ರೆ ಎಲ್ಲನೂ ಫ್ರೀ ಆಗಿ ಸಿಗುತ್ತೆ. ನೀನು 2 ಗುಲಾಬ್ ಜಾಮೂನ್ ತಗೋ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ. ಅಮ್ಮ, ನಿಮಗೆ ಮರ್ಯಾದಿನೇ ಇಲ್ಲ, ನಿಮ್ನ ಬದಲಾಯಿಸಕ್ಕೆ ಆಗೋದಿಲ್ಲ. ನಾನಿನ್ನು ಇಲ್ಲಿ ನಿಲ್ಲಲ್ಲ, ನಾನು ಹೊರಡ್ತೀನಿ. ಟೋನಿ ಅಲ್ಲಿಗೆ ಬಂದು ನಗುತ್ತಾ, ಏನ್ ಚಿಚ್ಚು, ಮೊನ್ನೆ ನನ್ ಮನೆಯಲ್ಲಿ ಫಂಕ್ಷನ್ ಆಗುವಾಗ ಪಿನ್ ಬಿದ್ದೋಯ್ತು ಅಂತ ಬಂದೆ, ಮಗಿ ಮನೆಯಲ್ಲಿ BP ಲೋ ಆಯ್ತು ಅಂತ ಬಂದೆ, ನಾಳೆ ಚೋಟು ಮನೆಯಲ್ಲಾದ್ರೆ ಅಡ್ವಾನ್ಸ್ ಆಗಿ ನೀನು ತಿಳ್ಕೋಬೇಕು. ಅದುವರೆಗೆ ಯಾಕೆ ತಡ ಮಾಡ್ಬೇಕು? ಚೋಟು ಮನೆಯಲ್ಲಿ ಮೆನು ಅಲ್ಲಿ ಏನೇನಿದೆ ಅಂತ ಮೊದ್ಲೇ ಹೇಳ್ಬಿಟ್ರೆ ನಾನು ಎಲ್ಲದಕ್ಕೂ ರೆಡಿ ಮಾಡಿ 2 ದಿನ ಉಪವಾಸ ಇದ್ದು ಅವ್ರ ಮನೆಗೆ ಬಂದು ಹೊಟ್ಟೆ ತುಂಬಾ ಊಟನ ಮಾಡಿ ಹೊಟ್ಟೆ ತುಂಬಿಸ್ಕೊತೀನಿ. ಕರಿಯದ ಮನೆಗೆ ಹೋಗಿ ಊಟ ಮಾಡಲಿರುವ ತೃಪ್ತಿಯೇ ಬೇರೆ. ಚಿಚ್ಚು, ನಿನ್ನ ಬುದ್ಧಿವಂತಿಕೆಯನ್ನು ನೋಡಿ ಕೈ ಮುಗಿಬೇಕು. ನೀನು ಇರೋ ತನಕ ನಿನ್ ಮನೆಯಲ್ಲಿ ಅಡಿಗೆ ಮಾಡಲ್ಲ. ಊರಲ್ಲಿ ಯಾರ್ಯಾರ ಮನೆಯಲ್ಲಿ ಫಂಕ್ಷನ್ ಇದೆ ಅಂತ ನೋಡ್ಕೊಂಡು ಅಲ್ಲೇ ಹೋಗಿ ಊಟ ಮಾಡ್ತೀಯ. ಚಿಚ್ಚು, ಇದೇ ರೀತಿ ತಿಂದು ತಿಂದು ನಿನ್ನ ಹೆಲ್ತೇ ಹಾಳಾಗ್ಬಿಡುತ್ತೆ. ಹಣನ ಕೂಡಿಡ್ಬೋದು, ಹೆಲ್ತ್ನ ಕೂಡಿಡಕ್ಕೆ ಆಗಲ್ಲ. ಮರ್ಯಾದಿ ಹೋದ್ರೆ ಹೋಗ್ಲಿ ಬಿಡು. ಯಾರಾದ್ರೂ ಫ್ರೀಯಾಗಿ ಗುಲಾಬ್ ಜಾಮೂನ್ನ ಕೊಡ್ತಾರಾ? ತುನಿ, ಅಲ್ಲಿದೆ ನೋಡು ಸ್ವೀಟ್ ಬಾಕ್ಸು, ಅದನ್ನ ಈ ಕಡೆ ತಗೊಂಬಾ. ಪಕ್ಷಿಗಳು ಎಲ್ರೂ ಕೂಡ ಚಿಚುಕಾಗೆ ಮಾಡಿದನ್ನ ನೋಡಿ ಮನಸ್ಸೊಳಗಡೆ ಅವಳನ್ನ ಬೈತಾ ಇದ್ರು. ಯಾರು ಕರ್ದಿಲ್ಲ ಅಂದ್ರೆ ಆ ಫಂಕ್ಷನ್ಗೆ ಹೋಗ್ಬಾರ್ದು ಅಂತ ಚಿಚುಗೆ ಗೊತ್ತು. ಆದ್ರೂ ಕೂಡ ಅವಳು ಯಾರು ಕರೀಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಹೇಳಿ ಅಲ್ಲಿ ಹೋಗಿ
ಹೊಟ್ಟೆ ತುಂಬಾ ಊಟ ಮಾಡ್ತಾನೆ ಇದ್ಲು.